ಹಲೋ ಡಿಯರ್ ಫ್ರೆಂಡ್ಸ್, ಇತ್ತೀಚೆಗೆ ಪ್ರಯಾಗ್ರಾಜ್ ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿ ಅಂದರೆ 144 ವರ್ಷಗಳಿಗೊಮ್ಮೆ ಆಚರಿಸತಕ್ಕಂತಹ ಮಹಾಕುಂಭ ಮೇಳವನ್ನು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಆಚರಿಸಲಾಗುತ್ತಿದೆ. ಭಾರತದಲ್ಲಿ ಪ್ರಯಾಗ್ರಾಜ್, ಹರಿದ್ವಾರ್, ಉಜ್ಜಯಿನಿ, ನಾಸಿಕ್ನಲ್ಲಿ ಕುಂಭಮೇಳವನ್ನು ಆಚರಿಸಲಾಗುತ್ತದೆ. ಈ ಕುಂಭಮೇಳವನ್ನು ಮಕರ ಸಂಕ್ರಾಂತಿಯಿಂದ ಮಹಾಶಿವರಾತ್ರಿ ತನಕ ಆಚರಿಸಲಾಗುತ್ತದೆ. ಕ್ರಿಸ್ತಶಕ 643ರಲ್ಲಿ ಚೀನಾದ ಪ್ರವಾಸಿಗ ಹುಯೆನ್ ಅವರು ಕೂಡ ಇದು ಹಿಂದೂಗಳ ಪವಿತ್ರ ಸ್ಥಾನ ಎಂದು ವರ್ಣಿಸಿದ್ದಾರೆ. ಕ್ರಿಸ್ತಶಕ 1575ರಲ್ಲಿ ಚಕ್ರವರ್ತಿ ಅಕ್ಬರ್ನು ಈ ನಗರವನ್ನು ಇಲಾಹಾಬಾದ್ ಎಂದು ಹೆಸರಿನಿಂದ ಸ್ಥಾಪಿಸಿದನು. ನಂತರ ಇದು ಅಲಹಾಬಾದ್ ಆಗಿ ಮಾರ್ಪಟ್ಟಿತು, ಅಂದರೆ ಅಲ್ಲಾನ ನಗರ ಎಂದರ್ಥ. 2018ರಲ್ಲಿ ಅಲಹಾಬಾದನ್ನು ಪ್ರಯಾಗ್ರಾಜ್ ಎಂದು ಮರುನಾಮಕರಣ ಮಾಡಲಾಗಿದೆ. ಇಲ್ಲಿ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳು ಸೇರುವುದರಿಂದ ಇದನ್ನು ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತದೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದ್ರಿಂದ ತನ್ನ ಪಾಪ ಕರ್ಮಗಳಿಗೆ ಮೋಕ್ಷ ಸಿಗುತ್ತದೆ ಎಂದು ಹಿಂದೂಗಳಲ್ಲಿ ನಂಬಿಕೆ ಇದೆ. ಇದೇ ತರಹದ ಹೆಚ್ಚಿನ ಮಾಹಿತಿಗೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.